ಇದರಿಂದ ನಮ್ಮ ಜೀವನದಾಗ ಲಘು ಲಘು ಆಗಿ ಹೋದು. ಮೊದಲೇದೇನಪ್ಪ ಅಂತಂದ್ರೆ ಮ್ಯಾಗಿ ಬರೋದಕ್ಕಿಂತ ಮೊದಲ ನಾವು ದೊಡ್ಡವರಾದ್ವಿ. ಎರಡನೇದು ಮೊಬೈಲ್ ಬರೋಕ್ಕಿಂತ ಮೊದಲ ನಮ್ಮ ಶಿಕ್ಷಣ ಮುಗಿದು ಹೋಗಿತ್ತು. ಈ ಎರಡಕ್ಕಿಂತ ಮುಖ್ಯ ಮೂರನೇದೇನಪ್ಪ ಅಂತಂದ್ರೆ ವಾಟ್ಸಪ್ ಬರೋದಕ್ಕಿಂತ ಮೊದಲ ನಮ್ ಲಗ್ನ ಆಗಿತ್ತು, ಅಂದ್ರ ಮದುವೆ ಆಗಿ ಹೋಗಿತ್ತು. ನಮ್ ಸಾಲಿದಿಂದಾಗ ಇಂಗ್ಲಿಷದ್ದು ಅಷ್ಟೇನು ಲಫಡ ಇರಲಿಲ್ಲ. ABC ಇಂದ ಶುರು ಆಗ್ತಿತ್ತು, XYZ ಮುಗಿದು ಹೋಗ್ಬಿಡ್ತಿತ್ತು. ಅದು ಈಗಿನ ಇಂಗ್ಲಿಷ್ ಏನಾಗಿತ್ತು? ABP ನ್ಯೂಸ್, CID, MRI, ಎಕ್ಸ್ರೇ, ಸ್ಕ್ಯಾನಿಂಗ್, ಬ್ಲಡ್, ಶುಗರ್, HbA1c. ಈಗಿನ ಕಾಲದ ಇಂಗ್ಲಿಷ್ ಬಹಳ ವಿಚಿತ್ರ ಅದ. ಖರೆ ಹೇಳ್ತೀನಿ, ನಾವು 5ನೇ ಕ್ಲಾಸಿಗೆ ಬಂದಾಗ